ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿರವರಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ, ಶಿರಸಂಗಿ, ಕಾಳಮ್ಮದೇವಿ, ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ಹೋರಾಟದ ಭಾಗವಾಗಿ 2016-17ರಿಂದ ಸರ್ವೆ ನಡೆದು 2019ರಲ್ಲಿ 1667 ಕೋಟಿ ಕ್ರಿಯಾ ಯೋಜನೆಯೂ ಆಗಿ ಕೆಲಸ ಪ್ರಾರಂಭವಾಗದೇ ಉಳಿದಿದೆ. ಕೆಲಸ ಏಕೆ ಪ್ರಾರಂಭವಾಗಲಿಲ್ಲ ಎಂಬುದು ನಿಗೂಢವಾಗಿದೆ. ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರಾಮದುರ್ಗ, ಸವದತ್ತಿ ರೈಲ್ವೆ ಮಾರ್ಗ ಪ್ರಾರಂಭ ಮಾಡಿ 3-4 ಜಿಲ್ಲೆಗಳ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ಸದಸ್ಯರು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿರವರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಜಿಎಂ ಜೈನಿ ಖಾನ್, ಮೊಹಮ್ಮದ್ ಶಫಿ, ಬೆಣ್ಣಿ ಚಂದ್ರು, ಮಾಳದಾಕರ, ಎಂಕೆ ಯಾದವಾಡ, ಸುಭಾಷ್ ಗೋಡ್ಕಿ, ಅಭಿಜಿತ್ ಮುನ್ನಾವಳ್ಳಿ, ದಾದಾಪೀರ್ ಕೆರೂರ್, ಸಂಜಯ ಕಪಾಲಿ, ಮಾನವ ಬಂಧುತ್ವ ವೇದಿಕೆ ತಾಲೂಕು ಅಧ್ಯಕ್ಷ ಭೀಮೇಶಿ ಕನಕನ್ನವರ್ ಮುಂತಾದವರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್, ಬಾಯರ್ಕದಾರ, ಜುಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಇದರ ಭಾಗವಾಗಿ ತಾವು ಯಾವ ಜವಾಬ್ದಾರಿ ತಗೊಂಡು ಇದಕ್ಕೆ ಪತ್ರ ತೋರಿಸ್ತಿದ್ರೆ ಅದೇ ಜವಾಬ್ದಾರಿ. ಈಗ ಪತ್ರ ಬರ್ಸೋದೇ ಜವಾಬ್ದಾರಿ. ಆ ಪತ್ರದಲ್ಲಿ ಎಲ್ಲ ಬರ್ತೈತಿ. 50% ಲ್ಯಾಂಡ್ ಇದೆ, ಲ್ಯಾಂಡ್ 100% ನಾವು ಕೊಡಿಸ್ಬೇಕು. ಮತ್ತು ಸೇರಿ ಕೂಡ 50% ಇದೆ. ರೈಲ್ವೆ ಕಾಸ್ಟ್ನಲ್ಲಿ 50%, ಲ್ಯಾಂಡ್ 100% ನಾವೇ ಕೊಡಬೇಕು. ಆದ ಪತ್ರ ನಾವು ಮಾಡ್ತೀವಿ ಕೊಟ್ಟರೆ ಅವ್ರ ಭವಿಷ್ಯ ಆಗ್ಬೋದು. ನಾವೆಲ್ಲ ಶಾಸಕರು ಪ್ರಯತ್ನ ಮಾಡ್ತೀವಿ. ಈಗ ಮೊನ್ನೆ 12ನೇ ತಾರೀಕಿಗೆ ಸೋಮಣ್ಣ ಅವರು ಬಂದಿದ್ರು ಬೆಳಗಾವಿಗೆ. ಈ ಕ್ರಿಯಾ ಸಮಿತಿ ಅವರು ಹೋಗಿ ಮನವಿ ಅದು ಮಾಡಿದ್ದಾರೆ. ಅವ್ರೇನಂತಂದಿದ್ದಾರೆ, ನಿಮ್ಮ ಕರ್ನಾಟಕ ಸರ್ಕಾರದಿಂದ ನೀವು ಭೂಮಿ ಕೊಡಿಸ್ರಿ, ನಾವು ಹಳಿ ಹಾಕಿಸ್ತೀವಿ ಅಂತ. ಅದೇ ಹೇಳ ನಾನು, ಭೂಮಿ 100% ನಾವು ಕೊಡಿಸ್ಬೇಕು. ಹೌದು, ಅಭಿವೃದ್ಧಿ ಕೆಲಸದಲ್ಲಿ 50% ನಾವು ಕೊಡಬೇಕು. ಸೊ ಮುಂಚೆ 100% ಅವರೇ ಮಾಡ್ತಿದ್ರು. ಈಗಿಲ್ಲ, 50% ಬರೋದು ಹಾಕ್ತಿದ್ದಾರೆ ಅವರು. ಹೀಗಾಗಿ ನೋಡೋಣ, ಅದನ್ನು ನಮ್ಮ ಆರ್ಥಿಕ ಅನುಗುಣವಾಗಿ ನಾವು ಫಸ್ಟ್ ಪ್ರಯಾರಿಟಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ. ಲೋಕಾಪುರ್ ಧಾರವಾಡ ಹೊಸ ರೈಲು ಮಾರ್ಗದ ಬೇಡಿಕೆಯ ಒಂದು ವೇಗ ಹೆಚ್ಚಾಗಿದೆ. ಈಗಾಗಲೇ ಮಾನ್ಯ ರೈಲ್ವೆ ಸಚಿವರು ಸೋಮಣ್ಣ ಅವರಿಗೆ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡಿದರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅದರಂತೆ ಮೊನ್ನೆ ಬಾಗಲಕೋಟೆ ನಗರಕ್ಕೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಈ ಮಾರ್ಗಕ್ಕೆ ಅಗತ್ಯ ಭೂಮಿಯನ್ನು ರಾಜ್ಯ ಸರ್ಕಾರದಿಂದ ನೀಡಬೇಕು ಎಂದು ನಾವು ಮನವಿ ಮಾಡಿಕೊಂಡಾಗ ಅವರು ಕೂಡ ಸಕಾರಾತ್ಮಕವಾಗಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ಯಾರ. ಭೂಮಿ ಕೊಡ್ತೀವಿ ನಾವು ರಾಜ್ಯ ಸರ್ಕಾರದಿಂದ, ಅದು ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ತಗೋಬೇಕು ಅಂತ ಹೇಳಿದ್ದಾರೆ. ಅದರಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನು ಇವೊಂದು ನಾವು ಭೇಟಿಯಾಗಿವು. ಅವರು ಕೂಡ ಇದು ಯಲ್ಲಮ್ಮ ದೇವಸ್ಥಾನ ಮತ್ತು ರಾಮದುರ್ಗ, ಸವದತ್ತಿ, ಧಾರವಾಡ, ಲೋಕಾಪುರ ಮಾರ್ಗದೊಳಗೆ ಅತಿ ಹೆಚ್ಚಿನ ಜನದಟ್ಟಣೆ ಮತ್ತು ಸಾರ್ವಜನಿಕರಿಗೆ ಭಾರಿ ಅನುಕೂಲಕರ ಈ ಯೋಜನೆ. ನಮಗೂ ಭಾಳ ಸಂತೋಷ ಆಗೈತಿ. ಈ ಯೋಜನೆಗಾಗಿ ರಾಮದುರ್ಗ ನಗರದ ಮಹಾಜನತೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಕತ್ತಾರ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಜನ ಕೂಡ ಈ ಹೋರಾಟದೊಳಗೆ ಸಕ್ರಿಯವಾಗಿ ಪಾಲ್ಗೊಂಡಾರ. ಅದಕ್ಕೆ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಅಂದರೆ ಈ ಯೋಜನೆಯ ಬಗ್ಗೆ, ಯೋಜನೆಗೆ ಅಗತ್ಯ ಇರುವಂಥ ಭೂಮಿ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ತರಫಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸುವ ಪ್ರಯತ್ನ ಮಾಡ್ತೀನಿ ಅಂತ ಸ್ಪಷ್ಟ ಭರವಸೆಯನ್ನು ಮಾನ್ಯ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದು ನೋಡಿದರೆ ಈ ಯೋಜನೆ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ. ಜನ ಜಾಗೃತರಾಗಬೇಕು, ಮತ್ತಷ್ಟು ಹೋರಾಟ ಬಲಗೊಳಿಸಬೇಕು. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ
9620618472 ಅಥವಾ 8846666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.